ಪತ್ರಿಮಠದ ರೇಖಾ ಸರ್. ನಮ್ಮೂರ್ ಬಂದ್ಬಿಟ್ಟು ಹಡಗ್ಲಿ ಹತ್ರ ಚಿಕ್ಕದದ್ ಹಳ್ಳಿ ಮೆರಕೊರ್ನಹಳ್ಳಿ ಅಂತ. ಇವ್ರು ನಮ್ ತಂದೆ PM ಕೊಟ್ರಯ್ಯ ಅಂತ. ಇವ್ರು ನಮ್ ತಾಯಿ ಸರಸ್ವತಿ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಅಂಬ್ಳಿಯಲ್ಲಿ ಮಾಡಿರ್ತೀನಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತ, 1ರಿಂದ 5ನೇ ತರಗತಿವರೆಗೂ. ನೆಕ್ಸ್ಟ್ ನಾನು 6th 7th ಬಂದ್ಬಿಟ್ಟು MM ಪಾಟೀಲ್ ಸ್ಕೂಲ್ ಅಲ್ಲಿ ಮಾಡಿರ್ತೇನೆ. ನೆಕ್ಸ್ಟ್ ಹೈಸ್ಕೂಲ್ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಪ್ ಟು 10. ಆಮೇಲೆ ವಿತ್ ಪರ್ಸೆಂಟೇಜ್ ಆಫ್ 93.76 ಅಲ್ಲಿ ಪಾಸ್ ಆಗಿರ್ತೀನಿ. ನೆಕ್ಸ್ಟ್ ನಮ್ ತಂದೆ ತಾಯಿ ನಾನ್ ಪರ್ಸೆಂಟೇಜ್ ಮಾಡಿರೋದ್ ನೋಡಿ ದಾವಣಗೆರೆಯಲ್ಲಿ ವೈಷ್ಣವಿ ಚೇತನ PU ಕಾಲೇಜ್ ಅಂತ ಹೇಳಿ ನನ್ಗೆ ಸೇರಿಸ್ತಾರೆ. ಸೊ ಅಲ್ಲಿ ಕೂಡ ಚೆನ್ನಾಗಿ ಓದಿ 93.33 ಅನ್ನೋ ಪರ್ಸೆಂಟೇಜ್ ಅಲ್ಲಿ ಪಾಸ್ ಆಗಿರ್ತೀನಿ. ನೆಕ್ಸ್ಟ್ ವಿತ್ ಕೊರೋನಾ ಇರೋದ್ರಿಂದ ನನ್ಗೆ ಸರಿಯಾಗಿ ಓದೋಕ್ ಆಗ್ಲಿಲ್ಲ. ಅದಾದ್ಮೇಲೆ ಆನ್ಲೈನ್ ಕ್ಲಾಸ್ ಇದ್ರಿಂದ ನನಗೆ ಅಷ್ಟೊಂದು ಎಫೆಕ್ಟಿವ್ ಕೂಡ ಅನಿಸ್ಲಿಲ್ಲ. ಸೊ ನನ್ಗೆ CET ಮತ್ತೆ ನೀಟು ಸರಿಗ್ ಮಾಡಕ್ ಆಗ್ಲಿಲ್ಲ. ಅದಾದ್ಮೇಲೆ ಏನ್ ಮಾಡೋದು ಏನ್ ಬಿಡೋದು ಅಂತ ಗೊತ್ತಾಗ್ಲಿಲ್ಲ. ಮೆಡಿಕಲ್ ಸೀಟ್ ಎಲಿಜಿಬಲ್ ಇತ್ತು, ಬಟ್ ಪೇಮೆಂಟ್ ಆಗಿ ಇದು ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಅಪ್ಪಾಜಿ ಕೂಡ ನೋಡಮ್ಮ ಟ್ರೈ ಮಾಡ್ತೀನೋ ಅಂತ. ನನಗ್ ಬರ್ಡನ್ ಅಪ್ಪಾಜಿಗೆ ಮತ್ತೆ ನಮ್ಮ ಅಮ್ಮಗೆ ಫೈನಾನ್ಷಿಯಲಿ ಆಗಿ ಬರ್ಡನ್ ಮಾಡಕ್ ನನ್ಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ನಾನು BSc ಮಾಡ್ತೀನಿ ಅಂತಂದು ನಮ್ಮ ಅಪ್ಪಾಜಿಗೆ ಹೇಳ್ದೆ. ಸೊ ಅದಕ್ಕಾಗಿನು ಅವರು ಆಲ್ರೆಡಿ ನವೆಂಬರ್ ಹತ್ತತ್ರ ಆಲ್ರೆಡಿ ಎಲ್ಲ ಸೀಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ದು. ಅವಾಗ ಬೂದ್ನು ಸುರೇಶ್ ಸರ್ ಅಂತಂದು ಪ್ರಿನ್ಸಿಪಲ್ ಸರ್ ಇದ್ರು. ಅವರು ತುಂಬಾ ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದ್ ಸೀಟ್ ಹೆಂಗಾದ್ರೂ ಮಾಡಿ ಕೊಡ್ರಿ ಸರ್ ಅಂತಂದು ಹೇಳಿದಾಗ ಕೊಡ್ತಾರೆ. ಸೊ ಅಲ್ಲಿಂದ ನಂದು BSc ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಕಾಲೇಜಲ್ಲಿ, ಶ್ರೀಮತಿ ರುದ್ರಾಂಬ MP ಪ್ರಕಾಶ್ ಕಾಲೇಜ್. ಅಲ್ಲಿ ಕೂಡ ನಾನು ಏನಾದ್ರೂ ಮಾಡ್ಬೇಕು, ಏನಾದ್ರೂ ಬಿಡ್ಬೇಕು, ಬರೀ BSc ಓದೋದ್ರಿಂದ ನನಗ್ ಫಸ್ಟ್ BSc ಅನ್ನೋದೇ ಒಂದು ಎಲ್ಲರೂ BSc ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಸೇರ್ತಿದೀನಿ ಅಂತಂದ್ರೇನೆ ಎಲ್ಲ ನೋಡೋ ರೀತಿನೇ ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲಾ ಫ್ಯಾಕಲ್ಟಿಗಳು ಗೌರ್ಮೆಂಟ್ ಸೆಲೆಕ್ಟ್ ಆಗಿ ವೆಲ್ ಎಜುಕೇಟೆಡ್ ಟೀಚರ್ಸ್ ಗಳು ಸೆಲೆಕ್ಟ್ ಆಗಿರ್ತಾರ ಅಂತಾನೆ ಗೊತ್ತಿರಲ್ಲ ಜನರಿಗೆ. ಬಟ್ ಅಲ್ಲಿ ಕೂಡ ತುಂಬಾನೇ ಸಪೋರ್ಟಿವ್ ಮಾಡಿದ್ರು ನಾನು ಈ ತರ ಮಾರ್ಕ್ಸ್ ಗಳು ತೆಗಿಯೋದಕ್ಕಾಗ್ಲಿ. ಆಮೇಲೆ ಈವನ್ ನನಗ್ ಲೆಕ್ಚರ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು. ಅವ್ರು ಎಕ್ಸ್ಟ್ರಾ ಕ್ಲಾಸಸ್ ಇನ್ನ ಸಿಲೆಬಸ್ ಕವರ್ ಆಗಿಲ್ಲ ಅಂತ ಅಂದ್ರೂ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತಗೊಂಡು ಆಮೇಲೆ ಪ್ರೈವೇಟ್ ಆಗಿ ಹೇಳಿ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಲೆಕ್ಚರ್ಸ್ ಕೂಡ. ಸೊ ಎಕ್ಸ್ಪೆಷಲಿ ಇನ್ನ ನನಗ್ ಮ್ಯಾಥ್ಸ್ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಅಂತಂದ್ರೆ B.Ed ಕಂಪ್ಲೀಟ್ ಮಾಡಿ MSc ಮಾಡಿ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಡಿಗ್ರಿ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿ ಆಗ್ಬೇಕಂತ ಕನ್ಸ್ಕೊಂಡಿದೀನಿ. ಸೊ ಅದ್ರ ಇನ್ಸ್ಪಿರೇಷನ್ ಏನಂತಂದ್ರೆ, ನಾನು ಹೈಸ್ಕೂಲ್ ಓದ್ಬೇಕಾದ್ರೆ ನನಗ್ ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಇದ್ದೆ. ನಾನು ಅಷ್ಟು ಇದ್ದಿದ್ದಿಲ್ಲ. ಯಾವಾಗ ಹೈಸ್ಕೂಲಿಗೆ ಎಂಟ್ರಿ ಆದ ತಕ್ಷಣನೇ ಗಿರೀಶ್ ಸರ್ ಮತ್ತೆ ರಾಘವನ್ ಸರ್ ಅಂತ ಇಬ್ರು ಅವರು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅವರು. ನನಗೆ ಅವಾಗ ಏನು ಗೊತ್ತಿದ್ದೇ ಇಲ್ಲ LCM ಯಾವ ತರ ತಗೋಬೇಕು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ಯಾವ ತರ LCM ತಗೋಬೇಕಂತ ಗೊತ್ತಾಗ್ಲಿಕ್ಕೆ ಒಂದ್ಸರ್ತಿ ಎದ್ದು ಬೈದ್ ಬಿಟ್ಟಿದ್ರು. ತುಂಬಾನೇ ಅಳು ಬಂದ್ಬಿಟ್ಟಿತ್ತು. ಆಮೇಲೆ ಅವ್ರು ಸಪೋರ್ಟಿವ್ ಆಗಿ ನಾನು ಅಳದ್ ನೋಡಿ ಅಳ್ಬೇಡಮ್ಮ ನೀನು ಮ್ಯಾಥ್ಸ್ ಅಲ್ಲಿ 100ಕ್ಕೆ 100 ತೆಗಿಬೇಕು, ಆ ತರ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ರಾಘವನ್ ಸರ್ ನನಗೆ ಟೀಚಿಂಗ್ ತುಂಬಾನೇ ಇಷ್ಟ ಆಗಿತ್ತು ಮ್ಯಾಥ್ಸ್. ಸೊ ಅವರಿಂದ ಸ್ವಲ್ಪ ನನ್ಗೆ ಮ್ಯಾಥ್ಸ್ ಟೀಚರ್ ಆಗ್ಬೇಕು ಅಂತ ಸ್ವಲ್ಪ ನನಗೆ ಇನ್ಸ್ಪೈರ್ ಆಯ್ತು. ಅದಾದ್ಮೇಲೆ 10th ಅಲ್ಲಿ ನಾನು ಮ್ಯಾಥ್ಸ್ಗೆ 100ಗೆ 99 ತಗೋದೆ. ನೆಕ್ಸ್ಟ್ PUದಲ್ಲಿ ಕೂಡ ಮಹೇಶ್ ಸರ್ ಅಂತಂದು ಅವರು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಅವರು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾನೇ ಈಸಿಯಾಗಿ ಹೇಳ್ಕೊಡ್ತಿದ್ರು. ಸೊ ಏನು ಮ್ಯಾಥಮೆಟಿಕ್ಸ್ ಅಂದ್ರೇನೆ ಒಂಥರ ಮ್ಯಾಜಿಕ್ ಲಾಜಿಕ್ ಅಂತಂದು ಯೋಚನೆ ಮಾಡ್ಕೊಂತಾನೆ ತುಂಬಾನೇ ನನಗೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬೆಳೀತು. ನೆಕ್ಸ್ಟ್ ಇಲ್ಲಿ ಡಿಗ್ರಿಯಲ್ಲಿ ಕೂಡ ಹಾಗೆ ಪ್ರಕಾಶ್ ಸರ್ ಮತ್ತೆ ಫೈನಲ್ ಇಯರ್ ಅಲ್ಲಿ ಇವರು ನಾಗವಣಿ ಮ್ಯಾಮ್ ಅವ್ರು ಈವನ್ ಹ್ಯಾಂಡಿಕ್ಯಾಪ್ಟ್ ಆದ್ರೂ ಕೂಡ ತುಂಬಾನೇ ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಹಾಕೊಂಡು ನಮ್ಗೆಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ಈವನ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ರು. ಪ್ರಕಾಶ್ ಸರ್ ತುಂಬಾನೇ ಈವನ್ ಫ್ರೆಂಡ್ಲಿ ಆಗಿ ಅವ್ರ ಲೆಕ್ಚರ್ಸ್ ಆಗಲ್ದಾನೆ ಕ್ಲೋಸ್ ಫ್ರೆಂಡ್ಲಿ ಆಗಿ ಗೈಡರ್ ಆಗಿ ಮೆಂಟರ್ ಆಗಿ ಫೆಸಿಲಿಟೇಟರ್ ಆಗಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅವ್ರೊಬ್ರೆ ಅಲ್ಲ ಎಲ್ಲಾ ಲೆಕ್ಚರ್ಸ್ ಹಾಗೆ. ಈವನ್ ನಮ್ ಪ್ರಿನ್ಸಿಪಲ್ ಸರ್ ಕೂಡ ಹಾಗೆ ವಿಜಯ್ ಕುಮಾರ್ ಸರ್ ಅವರು ಬುದ್ನು ಸುರೇಶ್ ಸರ್ ನಾವ್ ಎಂಟ್ರಿ ಆದ ತಕ್ಷಣನೇ 1-2-3 ತಿಂಗಳಾದ ತಕ್ಷಣನೇ ಹೋಗ್ಬಿಟ್ರು. ಅದಾದ್ಮೇಲೆ ವಿಜಯ್ ಕುಮಾರ್ ಸರ್ ಪ್ರಿನ್ಸಿಪಲ್ ಸರ್ ಆದ್ರು. ಅವರು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆದ್ರೂ ಕೂಡ
ಅವ್ರ ಸೈನ್ಸ್ ಸ್ಟೂಡೆಂಟ್ಸ್ ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸಿದ್ರು. ಅವ್ರು ಸ್ಟಡಿ ಮಾಡ್ಬೇಕು, ಅವ್ರು ಡಿಸಿಪ್ಲಿನ್ ಆಗಿರ್ಬೇಕು ಅಂತ ತುಂಬಾನೇ BSc ಡಿಪಾರ್ಟ್ಮೆಂಟ್ಸ್ ತುಂಬಾನೇ ಹೆಲ್ಪ್ ಮಾಡ್ತಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಈ ಜನರು ಹೇಳ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಫೆಸಿಲಿಟೇಟ್ ಇರೋ, ಅದೆಲ್ಲ ಸುಳ್ಳು. ಅದು ಎಲ್ಲ ಈವನ್ ನಾನು ಪ್ರೈವೇಟ್ ಅಲ್ಲೂ ಓದಿದ್ದೀನಿ, ಗೌರ್ಮೆಂಟ್ ಕಾಲೇಜಲ್ಲೂ ಓದಿದ್ದೀನಿ. ಪ್ರೈವೇಟ್ ಅಲ್ಲಿ ಲ್ಯಾಬ್ ಮಾಡಿಸ್ತಿರ್ಬೇಕಾದ್ರೆ ಒಂದು 5 ಜನ ಸೇರಿ ಒಂದೇ ಇನ್ಸ್ಟ್ರೂಮೆಂಟ್ ಕೊಡ್ತಿದ್ರು. ಬಟ್ ಇಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಯಾವ ತರ ಇರುತ್ತೆ, ಹೇಗಿರುತ್ತೆ ಅಂತಂದೆಲ್ಲ ಪರಿಚಯ ಮಾಡ್ಕೊಡ್ತಿದ್ರು. ಸೊ ಗೌರ್ಮೆಂಟ್ ಕಾಲೇಜ್ನ ಆತರ ಥಿಂಕ್ ಮಾಡ್ಬಾರ್ದು ಅಂತಂದು ಹೇಳ್ತೀನಿ ಪೇರೆಂಟ್ಸಿಗೆ. ಸೊ ನೆಕ್ಸ್ಟ್ ನಾನು ಓದ್ಬೇಕು, ಏನಾದ್ರೂ ಸಾಧನೆ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಹೆಸರು ಉಳಿಸ್ಬೇಕು. ಆಮೇಲೆ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಅಜ್ಜಿ ತಾತ. ಇವ್ರುಗಳು ಶ್ರಮಕ್ಕಿನ ನನಗೆ ನಮ್ಮ ಅಜ್ಜಿ ತಾತನೇ ತುಂಬಾ ಬೆಂಬಲವಾಗಿದ್ದಿದ್ರು. ಇವ್ರ ಶ್ರಮ ಎಷ್ಟು ಮುಖ್ಯನೋ ಅವ್ರ ಆಶೀರ್ವಾದನೂ ಅಷ್ಟೇ ಮುಖ್ಯ ಆಗಿತ್ತು ನನಗೆ. ಅವ್ರು ಇದ್ದಿದ್ದಿಲ್ಲ ಅಂತಂದಿದ್ರೆ ನನ್ಗೆ ಇಷ್ಟೊಂದು ಸಾಧನೆ ಮಾಡಕ್ ಆಗ್ತಿದ್ದಿಲ್ಲ. ಅವರು ಇರ್ಬೇಕಿತ್ತು ಅಂತ ಅನ್ಕೊಂತೀನಿ. ಇವಾಗ ಅವ್ರು ಬೆಂಗಳೂರಲ್ಲಿ ಅವ್ರ ಮಗನ್ ಮನೆಯಲ್ಲಿ ಇದ್ದಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಾನು ಹೀಗೆ ಸ್ಟಡಿ ಮಾಡ್ತಾ ಮಾಡ್ತಾ ತುಂಬಾನೇ ಕಷ್ಟಪಟ್ಟು ಓದಿ ಆಮೇಲೆ ಏನೇ ಡೌಟ್ಸ್ ಬಂದ್ರು ಅಲ್ಲೇ ಕ್ಲಿಯರ್ ಮಾಡಿ. ನಾನು ಈ ಎಕ್ಸಾಮ್ಗೆ ಪ್ರತಿದಿನ ಓದ್ಬೇಕು ಅಂತ ಏನಲ್ಲ. ನಾನು ಸ್ಟೂಡೆಂಟ್ಸ್ ಜೂನಿಯರ್ಸಿಗೆ ಹೇಳೋದಿಷ್ಟೇ, ಸೊ ನೀಟಾಗಿ ಕ್ಲಾಸ್ ಕೇಳಿ, ಒಂದಿನನು ಕ್ಲಾಸಿಗೆ ಅಬ್ಸೆಂಟ್ ಆಗ್ಬೇಡಿ. ಒಂದಿನ ಕ್ಲಾಸಿಗೆ ಅಬ್ಸೆಂಟ್ ಆದ್ರೆ ಮತ್ತೆ ರಿಕವರ್ ಮಾಡೋದು ತುಂಬಾನೇ ಕಷ್ಟ. ಸೊ ನಾನು ನೀಟಾಗಿ ಕ್ಲಾಸ್ ಕೇಳ್ತಿದ್ದೆ. ಎಕ್ಸಾಮ್ಗಿನ 15 days ಇಲ್ಲಾಂದ್ರೆ ಗ್ಯಾಪ್ ಕೊಡ್ತಾರಲ್ಲ, ಅದ್ರಾಗೆ ಒನ್ ಮಂತ್ ಬಿಫೋರ್ ನೀಟಾಗಿ ಸ್ಟಡಿ ಮಾಡಿದ್ರೆ ನೀವು ಮೊದ್ಲಿಂದಾನೇ ಸ್ಟಡಿ ಮಾಡ್ಬೇಕಂತ ಏನಿಲ್ಲ. ಸೊ ನೀಟಾಗಿ ಕ್ಲಾಸ್ ಕೇಳಿ ರಿಕವರ್ ಮಾಡಿ, ಲೆಕ್ಚರ್ಸ್ ಹೇಳಿದ್ನ ಅವತ್ತಿಂದ ಅವತ್ತೇ ವರ್ಕ್ ಕ್ಲಿಯರ್ ಮಾಡಿ, ಆಮೇಲೆ ಕ್ಲಾಸ್ ಟೆಸ್ಟ್ ಅಂತ ಇಡ್ತಾರೆ. ಸೊ ಅದಕ್ಕೆಲ್ಲ ನೀಟಾಗಿ ಪ್ರಿಪೇರ್ ಆಗಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ನೆಗ್ಲೆಕ್ಟ್ ಮಾಡಿದೆಪ್ಪ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಓದಕ್ ಆಗೋದಿಲ್ಲ. ಸೊ ಆತರ ಎಲ್ಲ ಕ್ಲಾಸ್ ಟೆಸ್ಟ್ ಇಟ್ಟಾಗ ನೆಗ್ಲೆಕ್ಟ್ ಮಾಡಿದಂಗ ಓದ್ಕೊಂಡು, ಆಮೇಲೆ ಅವ್ರು ನೀಟಾಗಿ ಕ್ಲಾಸ್ ಕೇಳಿ, ಅಲ್ಲೇ ಕ್ಲಾಸಲ್ಲೇ ಡೌಟ್ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಮೊದ್ಲಿಂದಾನೇ ಓದೋ ಅವಶ್ಯಕತೆ ಇಲ್ಲ. ಎಕ್ಸಾಮ್ಗಿನ 1 month ಬಿಫೋರ್ ಇದ್ದಾಗ ಓದಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ಇಷ್ಟೇ. ಆಮೇಲೆ ನಾನು ಈ ತರನೇ ಸ್ಟಡಿ ಮಾಡಿದ್ದು. ನಾನು ನೀಟಾಗಿ ಕ್ಲಾಸ್ ಕೇಳ್ತಿದ್ದೆ. ಈವನ್ ಅದು ಕ್ಲಾಸ್ ಬೋರಿಂಗ್ ಇದ್ರು ಕೂಡ ಸುಮ್ನೆ ಪ್ರೆಸೆನ್ಸ್ ಅಲ್ಲಿ ಇದ್ರೆ, ಇವತ್ ಮಾಡಿದ್ರಲ್ಲ, ಹಿಂಗ್ ಮಾಡಿದ್ರಲ್ಲ ಅಂತ ಒಂದು ನಾವು ಓದ್ಬೇಕಾದ್ರೆ ಒಂದ್ ನೆನ್ಪಲ್ಲಿ ಉಳಿಯುತ್ತೆ. ಸೊ ನಮ್ ಜೂನಿಯರ್ಸಿಗೆ ಹೇಳೋದಿಷ್ಟೇ, ಕ್ಲಾಸ್ಗಳನ್ನ ಬಂಕ್ ಮಾಡ್ಬೇಡಿ, ಎಲ್ಲ ಕ್ಲಾಸಸ್ನ ಅಟೆಂಡ್ ಆಗ್ಲಿ. ಈವನ್ ಲ್ಯಾಂಗ್ವೇಜ್ ಆಗ್ಲಿ, ನನ್ ಲ್ಯಾಂಗ್ವೇಜ್ ಒಂದು ಹೆಬ್ಬಾಳ್ ಸರ್ ಅಂತ ಇದ್ರು, ಉಮಾದೇವಿ ಮ್ಯಾಮ್ ಇದ್ರು, ಸಂಗೀತಾ ಮ್ಯಾಮ್ ಇದ್ರು. ಅವ್ರಂತ್ರು ತುಂಬಾ, ನಾವು ಕ್ಲಾಸ್ಗಳನ್ನ ಕೇಳ್ತಿದ್ವಿ ಅಷ್ಟೇ, ನಾವು ಓದ್ತಿದ್ದಿಲ್ಲ, ಸೀದಾ ಹೋಗಿ ಎಕ್ಸಾಮ್ ಅಲ್ಲಿ ಬರಿತಿದ್ದು. ಅವ್ರ ಪಾಠ ಮಾಡೋ ರೀತಿ ಹಂಗಿರ್ತಿತ್ತು. ಸೊ ಕ್ಲಾಸ್ಗಳನ್ನೆಲ್ಲ ಬಂಕ್ ಮಾಡ್ಬೇಡಿ. ಸೊ ಹಾರ್ಡ್ ವರ್ಕ್ ಮಾಡಿ. ಸೊ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ ಸಕ್ಸಸ್ಗೆ ರೀಚ್ ಆಗೋಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ಅದೇ ಮುಂದೆ ಇವಾಗ ಕರೆಂಟ್ಲಿ ನಾನು BEd ಮಾಡ್ತಾ ಇದ್ದೀನಿ SBBN ಕಾಲೇಜ್ ಹೊಸಪೇಟ್ ಅಲ್ಲಿ. ನೆಕ್ಸ್ಟ್ MSc ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ PhD ಮಾಡಿ ನೆಟ್ ಸ್ಲೆಟ್ ಕ್ಲಿಯರ್ ಮಾಡ್ಕೊಂಡು ಡಿಗ್ರಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗ್ಬೇಕಂತ ಕನ್ಸ್ಕೊಂಡಿದ್ದೀನಿ.